ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಮುಂಜಾನೆ ಬೇಗನೆ ಇಟ್ಟಿದ್ದೀನಿ. ಇವತ್ತು ತುಂಬ ಸ್ಪೆಷಲ್ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಇದೆ. ಕೃಷ್ಣ ಜನ್ಮಾಷ್ಟಮಿ ಮತ್ತು ಕೃಷ್ಣ ಚೆನ್ನಾಗಿ ಪೂಜೆ ಕೂಡ ಮಾಡಿದ್ದೀನಿ. ಪ್ಲಸ್ ಇವತ್ತು ಭೂಮಿಕಾ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಳೆ ಅವ್ರ ಸ್ಕೂಲಲ್ಲಿ. ಅಂದರೆ ಅವರು ರಾಧೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಗ್ರೂಪ್ ಡ್ಯಾನ್ಸ್. ನಾನು ತುಂಬ ಎಕ್ಸೈಟ್ಮೆಂಟ್ ಇದ್ದೀನಿ ಆ ಡ್ಯಾನ್ಸ್ ನೋಡೋಕ್ಕೆ. ಪ್ಲಸ್ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ನನ್ನ ಭೂಮಿ ಫಸ್ಟ್ ಟೈಮ್ LKG ಅಂದರೂ ಕೂಡ ಚೆನ್ನಾಗಿ ಒಂದು ಸ್ಟೆಪ್ ನೆನಪಿಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಆ ವಿಡಿಯೋ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಎಂಡ್ ತನಕ ನೋಡಿ, ಯಾಕೆಂದರೆ ನಾನು ಎಂಡಲ್ಲಿ ಆ ವಿಡಿಯೋ ಹಾಕಿದ್ದೀನಿ. ಇವತ್ತಿನ ದಿನಚರ್ಯ ಹೇಗಿದೆ ಅಂತ ಅದು ಕೂಡ ನಿಮ್ಮ ಹತ್ರ ಹಾಕಿದ್ದೀನಿ. ಮುಂಜಾನೆ ಬೇಗ ಎದ್ದು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪ್ಲಸ್ ಲಂಚ್ ರೆಡಿ ಮಾಡಿಕೊಂಡು ಅವಳಿಗೆ ಚೆನ್ನಾಗಿ ರಾಧಾಗೆ ಟಪಲ್ ರೆಡಿ ಮಾಡಿ ನಾವು ಎಲ್ಲರೂ ಕೂಡ ಡ್ಯಾನ್ಸ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ನೀವು ಕೂಡ ನನ್ನ ಮಗಳ ಡ್ಯಾನ್ಸ್ ನೋಡೋಕ್ಕೆ ಬರಬೇಕಂತ ಈ ವಿಡಿಯೋ ಶೂಟ್ ಮಾಡಿದ್ದೀನಿ. ಖಂಡಿತ ಬನ್ನಿ. ಮತ್ತಂದರೆ ತುಂಬ ಸಪೋರ್ಟ್ ಮಾಡಿ. ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಲೈಕ್ ಮಾಡಿ, ಮತ್ತಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ನಾನು ಕೂಡ ನಮ್ಮ ಮನೆಯಲ್ಲಿ ಮುದ್ದು ಕೃಷ್ಣಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಚೆನ್ನಾಗಿ ಒಂದು ಪೂಜೆ ಮಾಡಿದ್ದೀನಿ. ಸೊ ಪೂಜೆ ಮಾಡಿ ಚೆನ್ನಾಗಿ ನಮಸ್ಕಾರ ಮಾಡಿ ಇವತ್ತಿನ ಡೇ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಭೂಮಿಕಾ ರಾಧೆ ಆಗ್ತಾ ಇದ್ದಾಳೆ, ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಳೆ ಅಂದರೆ ನನಗೆ ತುಂಬ ಖುಷಿ ಕೊಡೋ ವಿಷಯ. ಸೊ ಅದಕ್ಕಾಗಿ ಬೇಗನೆ ಎದ್ದಿದೆ. ವಾತಾವರಣ ತುಂಬ ಕೋಲ್ಡ್ ಇದೆ ಅಲ್ವಾ, ಅದಕ್ಕಾಗಿ ಕಾಢ ಮಾಡಿದೆ. ಇಬ್ರಿಗೂ ಅಂದರೆ 4 ಜನ ತುಂಬ ಚೆನ್ನಾಗಿ ಕಾಢ ಕುಡ್ತೀವಿ. ಪ್ಲಸ್ ಬ್ರೇಕ್ಫಾಸ್ಟ್ಗಂತ ಇಡ್ಲಿ ಮಾಡಿದೆ. ಬಟ್ ಅವಳು ಹಠ ಮಾಡ್ತಾ ಇದ್ವು ನನಗೆ ಪೂರಿ ಬೇಕಂತ. ಇಷ್ಟೊಂದು ಕೆಮ್ತಾ ಇದ್ವು ಅಂದರೂ ಕೂಡ ಪೂರಿ ಬೇಡ್ತಾ ಇದ್ವು. ಅಂಡು ನಾನು ಹೆಂಗಾರ ಮಾಡಿ ಅವಳಿಗೆ ಊಟ ಮಾಡಿಸಿದೆ. ಯಾಕಂದರೆ ಅವಳು ತುಂಬ ದಿನ ಆಯಿತು ಪೂರಿ ಕೇಳ್ತಾ ಇದ್ದಾಳೆ. ಬಟ್ ನಾನೇನ ಮಾಡಿಕೊಡ್ತಾ ಇಲ್ಲ, ಯಾಕಂದರೆ ಮುಂಜಾನೆ ಬ್ರೇಕ್ಫಾಸ್ಟಲ್ಲಿ ಪೂರಿ ಅಂದರೆ ಅಷ್ಟೊಂದು ಹೆಲ್ತಿ ಇರಲ್ಲ ಅಂತ. ಇವಾಗ ಅವ್ರ ಅಪ್ಪಾಜಿ ಪೂಜೆ ಮಾಡ್ತಾ ಇದ್ದಾರಲ್ಲ, ಅದು ಏನೇನೋ ಕ್ವಶನ್ ಕೇಳ್ತಾ ಇದ್ದಾಳೆ ಪೂಜೆ ಮಾಡುವಾಗ. ಅವಳು ಟೈಮ್ ಆಗ್ತಾ ಇದೆ, ನೀನು ಸ್ವಲ್ಪ ಹೊರಗೆ ಹೋಗಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಇವತ್ತು ಲಂಚಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ಎಲ್ಲಕ್ಕಿಂತ ಟ್ರೆಡಿಷ್ನಲ್ ಅಂದರೆ ಬೆಳಗ್ಗೆ ಎಲೆಗಳು, ಚೌಳಿಕಾಯಿ ಪಲ್ಯ, ಹಸಿ ಖಾರ ಪ್ಲಸ್ ಕೊಬ್ಬರಿ ಕಡುಬು, ಅನ್ನ ಸಾರು ಎಲ್ಲ ಮಾಡ್ತಾ ಇದ್ದೀನಿ. ತುಂಬಾ ಡಿಶಸ್ ಅಲ್ವಾ, ಅಂದರೂ ಕೂಡ ಬೇಗನೆ ರೆಡಿ ಮಾಡ್ತಾ ಇದ್ದೆ. ಇದು ಕೊಬ್ಬರಿ ಕಡುಬು ಆಗಿದೆ, ಚೌಳಿಕಾಯಿ ಪಲ್ಯ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇದು ಏನಿದೆ ಸಾರು ಅಂದರೆ ಹೋಳಿಗೆ ಸಾರಿದೆ, ಕಟ್ಟಿನ ಸಾರು, ಬೋಲು, ಹಸಿ ಖಾರ ಕೊಟ್ಟಿದ್ದೀನಿ. ಮತ್ತು ಇದು ಬೆಳೆ ಇದೆ. ಇವಾಗ ಎಲ್ಲಿಗರು ಮಾಡಬೇಕಂತ ಚಪಾತಿ, ಯಾಕಂದರೆ ಇಷ್ಟೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದೀವಲ್ಲ, ಅವಳಿಗೆ ತುಂಬ ಇರಿಟೇಷನ್ ಕೂಡ ಆಗ್ತಾಯಿತ್ತು, ನರ್ವಸ್ ಫೀಲ್ ಆಗ್ತಾಯಿತ್ತು. ಸೊ ಇವರು ಸರ್ ಇದ್ದಾರೆ, ಅವರು ಚೆನ್ನಾಗಿ ಅವ್ರ ಕೂಡ ಫೋಟೋ ಶೂಟ್ ಮಾಡ್ಕೊಂಡು ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ತುಂಬ ಮುದ್ದಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಕೆಲವೊಬ್ರು ಹುಡುಗರು ತುಂಬ ಅಳ್ತಾ ಇದ್ರು, ಯಾಕಂದರೆ LKG ಹುಡುಗರು ಅಂದರೆ ತುಂಬ ಚಿಕ್ಕವರು ಇರ್ತಾರೆ, ಅವ್ರಿಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ. ಅಂದರೂ ಕೂಡ ಇಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನನಗೆ ತುಂಬಾ ಹೆಮ್ಮೆ ಆಗುತ್ತೆ ನನ್ನ ಮಗಳ ಬಗ್ಗೆ. ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಫ್ರೆಂಡ್ಸ್. ನೀವು ಖಂಡಿತ ನೋಡಿ, ಮತ್ತಂದರೆ ನನ್ನ ಮಗಳಿಗೆ ಒಂದು ಲೈಕ್ ಕಮೆಂಟ್ ತಿಳಿಸಿ. ಯಾರು ನೀವು ಇದ್ದೀರಾ, ಈ ವಿಡಿಯೋ ನೀವು ನೋಡ್ತೀರಾ ಅಂತಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ವಿಡಿಯೋ ನೋಡ್ತೀರಾ. ಪ್ಲಸ್ ಈ ವಿಡಿಯೋ ಎಲ್ಲ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಖಂಡಿತ ಕಮೆಂಟ್ ಮಾಡಿ. ನನ್ನ ಮಗಳು ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಲ್ಲಿ ತನಕ, ಬಟ್ ಡ್ಯಾನ್ಸ್ ಕಂಪ್ಲೀಟ್ ಆಗಿ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅದು ಕೃಷ್ಣನ್ ಸಾಂಗ್ ಇತ್ತು ಫ್ರೆಂಡ್ಸ್. ಬಟ್ ಏನು ಮಾಡೋದು, ಕೃಷ್ಣನ್ ಸಾಂಗ್ ಕುಂಡಿಸೋ ಆಗೋದಿಲ್ಲ ಅಂತ ನಾನು ಅದಕ್ಕೆ ಕ್ಲೀನ್ ಬೀಳುತ್ತೆ ಅಂತ ತೆಗೆದಿದ್ದೀನಿ. ಸೊ ಅದಕ್ಕಾಗಿ ಇವತ್ತು ತುಂಬ ಚೆನ್ನಾಗಿ ಒಂದು ಡ್ಯಾನ್ಸ್ ಮಾಡಿದಾಳೆ. ಅವ್ರ ಪಾರ್ಟ್ನರ್ ಕೂಡ ಆಗ್ತಾ ಇದ್ದ. ಸೊ ಆಕೆಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಅಂದರೂ ಕೂಡ ಆಕೆ ನರ್ವಸ್ ಆಗ್ತಾನೆ. ಅವಳು ಪಾರ್ಟ್ನರ್ ಡ್ಯಾನ್ಸ್ ಬಿಟ್ಟು ಮತ್ತೆ ಮುಂದೆ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಈ ವಿಡಿಯೋಲಿ ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅವಳು ಈ ಡ್ಯಾನ್ಸ್ ಮಾಡಬೇಕಂದ್ರೆ ತುಂಬ ಎಕ್ಸೈಟ್ಮೆಂಟ್ ಇದ್ಳು. ತುಂಬ ದಿನ ಆಗಿದ್ದು ಮನೆಯಲ್ಲಿ ದಿನಾಲು ಪ್ರಾಕ್ಟೀಸ್ ಮಾಡ್ತೀವಿ. ಬಟ್ ಆಕಿನ ಪಾರ್ಟ್ನರ್ಗೆ ಯಾಕೇನೋ ಆಗ್ತಾ ಇದ್ದೆ, ಇವತ್ತು ಸಪೋರ್ಟ್ ಮಾಡ್ತಿಲ್ಲ ಅಂದರೂ ಕೂಡ ನಮ್ಮ ಭೂಮಿಕಾ ಮುಂದೆ ಮತ್ತೆ ಕಂಟಿನ್ಯೂ ಮಾಡಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು.